Hi guys, welcome back to my YouTube channel. ಗೈಸ್ ಇವತ್ತಿನ ಈ ಲಾಗಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮಮ್ಮ ವರ್ಕ್ ಮಾಡ್ತಿರೋ ಜಾಕಿ ಫ್ಯಾಕ್ಟ್ರಿ ಹತ್ರ ಹೋಗ್ತಿದ್ದೀವಿ. ಯಾಕಂದರೆ ನಮ್ಮಮ್ಮ ಅಲ್ಲೇ 10 ಇಯರ್ಸ್ ವರ್ಕ್ ಮಾಡಿರೋದ್ರಿಂದ ನಮ್ಮಮ್ಮಂಗೆ ಗೋಲ್ಡ್ ಕಾಯಿನನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ. ಈ ಫಂಕ್ಷನ್ಗೆ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ನಮ್ಮ ಅಕ್ಕ, ನಮ್ಮ ಮಾಮ, ನಮ್ಮ ಅಪ್ಪ. ನಮ್ಮ ಮಾಮಗೆ ವೆಯ್ಟ್ ಮಾಡ್ತಿದ್ವಿ ಎಲ್ಲ. ಫೈನಲಿ ನಮ್ಮ ಮಾಮ ಬಂದರು. ಬನ್ನಿ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ಒಳಗಡೆ ಹೋಗೋದಕ್ಕೆ ಅಂತ ಒಂದು ಎಂಟ್ರಿ ಪಾಸ್ ಕೊಡ್ತಾರೆ. ಅದನ್ನು ಬರಬೇಕಾದ್ರೆ ಮತ್ತೆ ಕೊಡಬೇಕು. ಇವಾಗೆಲ್ಲ ಸೈನ್ ಹಾಕಿ ಒಳಗಡೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ನಡೀತಿರೋ ಹಾಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ನಾವು ಹೋಗಿ 1/2 ಅವರ್ ಆದಮೇಲೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಭರತನಾಟ್ಯ ಎಲ್ಲ ಮುಗೀತು. ಬಂದಿರೋ ಗೆಸ್ಟ್ಗಳಿಗೆಲ್ಲ ಸನ್ಮಾನ ಮಾಡ್ತಿದ್ರು. ಹಾಗೆ ನಮ್ಮ ಕಂಪನಿಯ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಸುಮಿತ್ ಪನ್ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುದುಕುಮಾರ್ ಸರ್ ಅವರು ಭೂಮಿಷ್ಮನ್ನ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಸರ್ ಅವರು ಭಾಗಿಯಾಗಿರುತ್ತಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮೊಮ್ಮಲಿನವರು ಮುಚ್ಚುವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಮತ್ತು ಹನುಮಂತರ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮೇದರ್ಶಿನಿಯವರು ಮುಚ್ಚುವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಮೇಲೆ ಅಲ್ಲಿ ಜಾಕಿದು ಒಂದು ಗೀತೆ ಇದೆಯಂತೆ. ಅದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ಜಾಕಿ ಗೀತೆ ಹೇಳ್ತಿದ್ವಿ. ಎಲ್ಲರದು ಆಲ್ಮೋಸ್ಟ್ ಆಗಿತ್ತು. ನಮ್ಮ ಅಮ್ಮಂದು ಲಾಸ್ಟ್ಗೆ ಇತ್ತು ನೇಮ್ ಲಿಸ್ಟು. ಅದಕ್ಕೋಸ್ಕರ ನಾವು ಅಲ್ಲೇ ಇದ್ವಿ ಮುಗಿಯೋವರೆಗೂ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು. 2 ಡ್ಯಾನ್ಸ್ ಇತ್ತು. ನಾನು ವಿಡಿಯೋ ಮಾಡ್ಕೊಂಡಿದ್ದೊಂದೇನೆ. ಅದು ಕಾಪಿರೈಟ್ಸ್ ಬರುತ್ತೆ ಅಂತ ಮ್ಯೂಟ್ ಮಾಡಿ ಬೇರೆ ಸಾಂಗ್ನ ಹಾಕಿದ್ದೀನಿ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು. ನಮ್ಮಮ್ಮ ಹಂಗೆ ಗೋಲ್ಡ್ ಕಾಯಿನ್ ಕೊಟ್ಟಿದ್ದಾರೆ. ಇಲ್ಲೇ ಸೈಡಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಅದು 4.25 ಗ್ರಾಮ್ ಇದೆ. ಇವಾಗ ತಾನೇ ಫಂಕ್ಷನ್ ಎಲ್ಲ ಮುಗೀತು. ಊಟಕ್ಕೆ ಅಂತ ಹೋಗ್ತಿದ್ವಿ. ಊಟಕ್ಕೆ ಅನ್ನ ಸಾಂಬಾರು ಮತ್ತು ಕೇಸರಿಬಾತ್ ಮಾಡಿದರು. ಊಟ ಎಲ್ಲ ಮುಗೀತು, ಆಚೆ ಬಂದ್ವಿ.
ನಮ್ಮಮ್ಮ ನಾನು ವರ್ಕ್ ಮಾಡ್ತಿರೋ ಜಾಗನೆಲ್ಲ ತೋರಿಸ್ತೀನಿ ಬನ್ನಿ ಅಂತ ಹೇಳಿದರು. ಇಲ್ಲ ನಾವು ಹೋಗಿ ನೀವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇವಾಗ ತಾನೇ ಮನೆಗೆ ಬಂದಿದ್ವಿ, ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ. ಇವಾಗ ತಾನೇ ನಮ್ಮನ ಫ್ರೆಂಡ್ ಮನೇಲಿ ಊಟ ಮಾಡ್ಕೊಂಡು ಬಂದ್ವಿ. ಹಾಕಿದ್ರು ಟೈಮ್ ಇವಾಗ 9:20 ಇನ್ನೊಂದು 10 ನಿಮಿಷ ಬಿಗ್ ಬಾಸ್ ಬರುತ್ತೆ. ಯಾವಾಗಲೂ ಬರೀತಿರ್ತಾಳೆ ಗೈಸ್ ಇವಳಂತೂ. ಬಿಗ್ ಬಾಸ್ ನೋಡಿಬಿಟ್ಟು ಆಮೇಲೆ ಸಿಗ್ತೀನಿ. ನಾಳೆ ಏನೇನು ಮಾಡ್ತೀನಿ ಅಂತ ಇದ್ರದ್ದೇ ಕಂಟಿನ್ಯೂಷನ್ ಲಾಗ್ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. The next morning. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬಾಯ್ ಬಾಯ್, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಸಿಟಿ ಸ್ವಲ್ಪ ಕೆಲಸ ಇದೆ, ದೇವಸ್ಥಾನಕ್ಕೆ ಹೋಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ಇವಾಗ ಪೂಜೆ ಮಾಡಿ ಸಿಗ್ತೀನಿ. ಇವಾಗ ತಾನೇ ದೇವಸ್ಥಾನದೊಳಗಡೆ ಹೋದ್ವಿ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಫ್ರೆಂಡ್ಸ್ ಫಸ್ಟೇ ಹೋಗಿದ್ರು. ನಾನು ಮತ್ತು ಇನ್ನೊಬ್ಬರು ಅಕ್ಕ ಹೋದ್ವಿ. ಆಮೇಲೆ ನಾವು ಹೋದ ತಕ್ಷಣ ಮಳೆ ಬರ್ತಿತ್ತು. ಅಲ್ಲೇ ಕೂತ್ಕೊಂಡಿದ್ವಿ ದೇವಸ್ಥಾನದ ಹತ್ರ. ನಾವು ಆಚೆ ಬರೋ ಅಷ್ಟರಲ್ಲಿ ತುಂಬ ಜೋರಾಗಿತ್ತು ಮಳೆ. 1 ಅವರ್ ಆದರೂ ಮಳೆ ನಿಂತೇ ಇರಲಿಲ್ಲ. ನಾವು ದೇವಸ್ಥಾನದ ಮುಂದ್ಗಡೆ ಒಂದು ಅಂಗಡಿ ಇತ್ತು, ಅಲ್ಲೇ ಕೂತಿದ್ವಿ. ಇವರೇ ನಮ್ಮ ಅಕ್ಕನ ಫ್ರೆಂಡ್ಸು. ಅಲ್ಲಿ ಅಂಕಲ್ ತುಂಬ ಮಳೆ ಬರ್ತಿತ್ತು ಅಂತ ಬನ್ನಿ ಕೂತ್ಕೊಳ್ಳಿ ಒಳಗೆ ಅಂತ ಹೇಳಿದರು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 1 hour later. ಸ್ವಲ್ಪ ಹೊತ್ತಾದಮೇಲೆ ಮಳೆ ಎಲ್ಲ ಕಮ್ಮಿ ಆಯಿತು. ಆಮೇಲಿಂದ ನಾವು ಸೈಬರ್ ಹತ್ರ ಹೋದ್ವಿ. ಸೈಬರಲ್ಲಿ ನಮ್ಮ ಅಕ್ಕೋರು RRBಗೆ ಅಪ್ಲೈ ಮಾಡ್ತಾಯಿದ್ರು. ನನ್ನ ಸ್ಕಾಲರ್ಶಿಪ್ಪಿಗೆ SSBಗೆ ಅಂತ ಹಾಕೋಕ್ಕೆ ಅಂತ ಹೋದೆ. ಅಲ್ಲಿ ಸರ್ವರ್ ಇಲ್ಲ ಅಂತ ತೋರಿಸ್ತಿತ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಹಾಕೋಣ ಅಂತ ಸುಮ್ಮನಾದೆ. ನಮ್ಮ ಅಕ್ಕೋರು ಇಲ್ಲಿ ಸಿಗ್ನೇಚರ್ ಹಾಕೋದನ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿತಿದ್ದಾರೆ. ಯಾಕಂದರೆ ಅವರಿಗೆ ನೇಮ್ ಬರೆಯೋಗಿಲ್ವಂತೆ, ಸೈನೇ ಹಾಕ್ಬೇಕಂತೆ. ಅದಕ್ಕೆ ಯೂಟ್ಯೂಬಲ್ಲಿ ನೋಡಿಕೊಂಡು ಇಬ್ಬರು ಕಲಿತಾಯಿದ್ರು. ಸಿಗ್ನೇಚರ್ ಹಾಕಿಲ್ಲ ಅಂದರೆ ಅವ್ರು ಸರ್ರು 200 ಟೈಮ್ಸ್ ಬರೆಯೋಕೆ ಕೊಡ್ತಾರಂತೆ. ಅದಕ್ಕೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿತಿದ್ರು. ಮತ್ತು ಅಲ್ಲಿಂದ ಹೊರಟು ನಂಗೆ ಚುರ್ಮುರಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಚುರ್ಮುರಿ ತಗೊಂಡೆ. ನಮ್ಮ ಅಕ್ಕೋರು ಅಲ್ಲಿ ಪಾನಿಪುರಿ ತಿಂತಿದ್ರು, ಅವ್ರಿಗೆ ಚುರ್ಮುರಿ ಬೇಡ ಅಂತ. ಹಂಗೆ ಹೋಗ್ಬೇಕಾದ್ರೆ ಜ್ಯೂಸ್ ಅಂಗಡಿ ಕಾಣಿಸ್ತು. ಇಲ್ಲಿ ಓರಿಯೋ ಮಿಲ್ಕ್ ಶೇಕ್ ನಂಗೆ ತುಂಬ ಇಷ್ಟ. ಲಕ್ಷ್ಮೀ ಜ್ಯೂಸ್ ಸೆಂಟರ್ ಅಂತ. ಅದನ್ನು ಕುಡ್ಕೊಂಡು ಮನೆಗೆ ಹೊರಟ್ವಿ. ಇವಾಗ ಮನೆಗೆ ಬಂದ್ವಿ. ತುಂಬ ಮಳೆ ಬರ್ತಿತ್ತು ದೇವಸ್ಥಾನದ ಹತ್ರ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.